ಅಥವಾ ಕೋರಲ್ ರೀಫ್ಸ್ ಅಂತ ಕರಿತೀವಿ. ಹವಳದ ದಿಣ್ಣೆಗಳು ಅಥವಾ ಹವಳದ ಬಂಡೆಗಳು. ಓಕೆ, ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕಂಟೆಂಟ್ಸ್ ಕಾಣಿಸ್ತದೆ. ಎಷ್ಟು ಕಂಟೆಂಟ್ಸನ್ನು ನಾವು ಈ ತರಗತಿಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ. ಕೋರಲ್ಸ್ ಆರ್ ದ ಮೋಸ್ಟ್ ಬಯೋಲಾಜಿಕಲಿ ಡೈವರ್ಸಿಫೈಡ್ ಈಕೋಸಿಸ್ಟಮ್ಸ್ ಆನ್ ಅರ್ತ್ ಅಂತ. ಹವಳದ ದಿಣ್ಣೆಗಳನ್ನು ವಿಶ್ವದ ಅತ್ಯಂತ ವೈವಿಧ್ಯಮಯವಾಗಿರುವಂಥ ಜೈವಿಕ ಪರಿಸರ ವ್ಯವಸ್ಥೆಗಳು ಅಂತ ಕರಿತೀವಿ. ಕೋರಲ್ಸ್ ಆರ್ ದ ಮೋಸ್ಟ್ ಬಯೋಲಾಜಿಕಲಿ ಡೈವರ್ಸಿಫೈಡ್ ಈಕೋಸಿಸ್ಟಮ್ಸ್ ಆನ್ ಅರ್ತ್. ಯಾಕೆ ಹಿಂಗೆ ಕರಿತೀವಿ ಅಂದರೆ ದೇ ಪ್ರೊವೈಡ್ ಹ್ಯಾಬಿಟ್ಯಾಟ್ ಫೆಸಿಲಿಟಿ ಫಾರ್, ಸಮುದ್ರಗಳಲ್ಲಿ ಅಸಂಖ್ಯಾತ ಜೀವ ಸಂಕುಲಗಳಿಗೆ ಹ್ಯಾಬಿಟ್ಯಾಟ್ ಫೆಸಿಲಿಟಿ ಕೊಡುತ್ತೆ. ಓಷನ್ಸಲ್ಲಿ ಅಸಂಖ್ಯಾತ ಜೀವ ಸಂಕುಲಗಳಿಗೆ ಆವಾಸ ಸ್ಥಾನದ ಸೌಲಭ್ಯವನ್ನು ಕೊಡೋದರಿಂದ ಇಟ್ ಇಸ್ ಕಾಲ್ಡ್ ಅಸ್ ಡೈವರ್ಸಿಫೈಡ್ ಈಕೋಸಿಸ್ಟಮ್ಸ್ ಆನ್ ಅರ್ತ್ ಅಂತ ಕರಿತೀವಿ. ಕೋರಲ್ಸ್ ಅಂದರೆ ಬೇರೆ ಏನೂ ಇಲ್ಲ. ನೀವು ಇಲ್ಲಿ ಕಾಣಿಸ್ತಾ ಇದೆ, ಆ್ಯಕ್ಚುಯಲ್ ಪಿಕ್ಚರ್ ಕಾಣಿಸ್ತಾ ಇದೆ. ಒಂಥರ ಸುಣ್ಣದ ಕಲ್ಲಿನ ಬಂಡೆಗಳು. ಸೊ ಇಟ್ಸ್ ಅ ರಾಕಿ ಬಾಡೀಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ನೀವು ಇದನ್ನು ಒಂದು ಸಸ್ಯ ಅಂತ ಭಾವಿಸ್ಬಾರ್ದು, ಇದೊಂದು ಪ್ರಾಣಿ ಅಂತ ಭಾವಿಸ್ಬಾರ್ದು, ಇದೊಂದು ಸೂಕ್ಷ್ಮ ಜೀವಿ ಅಂತ ಭಾವಿಸ್ಬಾರ್ದು. ಇದು ಸುಣ್ಣದ ಕಲ್ಲಿನ ಬಂಡೆಗಳು. ದೇ ಆರ್ ದ ರಾಕಿ ಬಾಡೀಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಅಷ್ಟೆ. ಆಯಿತಾ? ಹಾಗಾದರೆ ಸರ್, ಈ ಕೋರಲ್ಸು ಹೆಂಗೆ ಫಾರ್ಮೇಷನ್ ಆಗುತ್ತೆ ಸರ್? ಹೆಂಗೆ ಫಾರ್ಮೇಷನ್ ಆಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಫ್ ಯು ಅಬ್ಸರ್ವ್, ಸಮುದ್ರದಲ್ಲಿ ಒಂದು ಆ್ಯನಿಮಲ್ ವಾಸ ಮಾಡುತ್ತೆ. ಒಂದು ಆ್ಯನಿಮಲ್, ಓಕೆ, ಸಮುದ್ರದಲ್ಲಿ ಒಂದು ಟೈನಿ ಆ್ಯನಿಮಲ್, ಒಂದು ಚಿಕ್ಕ ಜೀವಿ. ಓಕೆ, ಇದರ ಹೆಸರು, ಒಂದು ಚಿಕ್ಕ ಜೀವಿ ವಾಸ ಮಾಡುತ್ತೆ. ಓಕೆ, ಒಂದು ಚಿಕ್ಕ ಜೀವಿ ವಾಸ ಮಾಡುತ್ತೆ. ಇದರ ಹೆಸರು ಕೋರಲ್ ಪಾಲಿಪ್ ಅಂತ. ಇಟ್ಸ್ ಎ ಟೈನಿ ಆ್ಯನಿಮಲ್ ವಿಚ್ ಲಿವ್ಸ್ ಇನ್ಸೈಡ್ ದ ಓಷನ್ಸ್. ಕೋರಲ್ ಪಾಲಿಪ್. ಇದ್ರ ಜೊತೆಗೆ ಒಂದು ಪಾಚಿ ವಾಸ ಮಾಡುತ್ತೆ. ಇದನ್ನು ಝೂಕ್ಸಾಂಥಲೆ ಅಂತ ಕರಿತೀವಿ. ಒಂದು ಟೈನಿ ಆ್ಯನಿಮಲ್, ಏನು ನೋಡಿ ಇಲ್ಲಿ ಯಾವುದು ಟೈನಿ ಆ್ಯನಿಮಲ್ಲು, ಯಾವುದು ಒಂದು ಪಾಚಿ ಅಂತ. ಸೊ ಕೋರಲ್ ಪಾಲಿಪ್ ಇಸ್ ಎ ಟೈನಿ ಆ್ಯನಿಮಲ್, ಝೂಕ್ಸಾಂಥಲೆ ಇಸ್ ಎ ಆಲ್ಗೆ, ಒಂದು ಪಾಚಿ ವಾಸ ಮಾಡುತ್ತೆ. ಈ ಎರಡೂ ಜೀವಿಗಳು ಒಂದು ರಿಲೇಷನ್ಶಿಪ್ಗೆ ಎಂಟರ್ ಆಗ್ತವೆ. ದಿಸ್ ರಿಲೇಷನ್ಶಿಪ್ ಈಸ್ ಕಾಲ್ಡ್ ಅಸ್ ಸಿಂಬಯೋಟಿಕ್ ರಿಲೇಷನ್ಶಿಪ್. ಸೊ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂದರೆ ಕನ್ನಡದಲ್ಲಿ ಸಹಜೀವನ ಸಂಬಂಧ, ಕೂಡು ಜೀವನ ಅಂತ ಕರಿತೀವಿ. ವಾಟ್ ಈಸ್ ಸಿಂಬಯೋಟಿಕ್ ರಿಲೇಷನ್ಶಿಪ್? ಇದನ್ನು ಬಿಟ್ಟು ಇದಿರಲ್ಲ, ಇದನ್ನು ಬಿಟ್ಟು ಇದಿರಲ್ಲ. ಕೋರಲ್ ಪಾಲಿಪ್ ಬಿಟ್ಟು ಝೂಕ್ಸಾಂಥಲೆ ಇರಲ್ಲ, ಝೂಕ್ಸಾಂಥಲೆ ಬಿಟ್ಟು ಕೋರಲ್ ಪಾಲಿಪ್ ಇರಲ್ಲ. ಯಾಕೆಂದರೆ ಈ ಜೀವಿ ಬದುಕೋದಕ್ಕೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಬದುಕೋದಕ್ಕೆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಒಬ್ರನ್ನೊಬ್ರು ಬಿಟ್ಟಿರಲ್ಲ. ದಿಸ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಸಿಂಬಯೋಟಿಕ್ ರಿಲೇಷನ್ಶಿಪ್, ಮ್ಯೂಚುವಲಿಸಮ್ ಅಂತ ಕರಿತೀವಿ. ಸರ್, ಎಕ್ಸ್ಪ್ಲೈನ್ ದ ಸಿಂಬಯೋಟಿಕ್ ರಿಲೇಷನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಆ್ಯಂಡ್ ಝೂಕ್ಸಾಂಥಲೆ. ಕೋರಲ್ ಪಾಲಿಪ್ ಬದುಕಬೇಕು ಅಂತಂದರೆ ನೋಡಿ, ಕೋರಲ್ ಪಾಲಿಪ್ ಬದುಕಬೇಕು ಅಂತಂದರೆ ಫುಡ್ ಬೇಕು, ಆಹಾರ ಬೇಕು. ಇದು ಬದುಕಬೇಕು ಅಂತಂದರೆ ಫುಡ್ ಬೇಕು. ಈ ಫುಡ್ ಯಾರು ಕೊಡ್ತಿರ್ತಾರೆ? ಝೂಕ್ಸಾಂಥಲೆ ಕೊಡ್ತಾರೆ. ಕೋರಲ್ ಪಾಲಿಪ್ಗೆ ಬೇಕಾಗಿರುವಂಥ ಆಹಾರವನ್ನು ಝೂಕ್ಸಾಂಥಲೆ ಕೊಡ್ತಾ ಇರುತ್ತೆ. ಆಲ್ಗೆ ಕೆಲಸನ ಫುಡ್ ಪ್ರಿಪ್ರೇಷನ್ ಮಾಡೋದು. ಓಕೆ, ಸೊ ಈ ಝೂಕ್ಸಾಂಥಲೆ ಫುಡ್ ಪ್ರಿಪ್ರೇಷನ್ ಮಾಡಬೇಕು ಅಂತಂದರೆ ಫೋಟೋಸಿಂಥಸಿಸ್ ಮಾಡಬೇಕು. ಫೋಟೋಸಿಂಥಸಿಸ್ಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಈ ಕಾರ್ಬನ್ ಡೈಆಕ್ಸೈಡ್ ಯಾರು ಕೊಡ್ತಿರ್ತಾರೆ? ಕೋರಲ್ ಪಾಲಿಪ್ ಕೊಡ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಸಿಂಬಯೋಟಿಕ್ ರಿಲೇಷನ್ಶಿಪ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ಕೋರಲ್ ಪಾಲಿಪ್ ಆ್ಯಂಡ್ ಝೂಕ್ಸಾಂಥಲೆ. ಆಯ್ತು, ಈಗ ಈ ಝೂಕ್ಸಾಂಥಲೆ ಕೊಟ್ಟಂಥ ಫುಡ್ಡನ್ನು ತಿಂದ ಕೋರಲ್ ಪಾಲಿಪ್ಪು, ಈ ಊಟವನ್ನು ಸೇವಿಸಿದ ಕೋರಲ್ ಪಾಲಿಪ್ಪು ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಕೋರಲ್ ಪಾಲಿಪ್ ಸತ್ತ ಮೇಲೆ ಬೆಳೀತಾ ಹೋಗುತ್ತೆ, ಒಂದಲ್ಲ ಒಂದಿನ ಸಾಯುತ್ತೆ. ಸೊ ಕೋರಲ್ ಪಾಲಿಪ್ ಸತ್ತ ಮೇಲೆ ಅದರ ಸ್ಕೆಲಿಟಲ್ ರಿಮೈನ್ಸಲ್ಲಿ ನೋಡಿ, ಕೋರಲ್ ಪಾಲಿಪ್ಪು ಸತ್ತ ಮೇಲೆ ಅದರ ಅಸ್ಥಿಪಂಜರಗಳೇನು ಉಳ್ಕೊಳ್ತವೆ, ಸ್ಕೆಲಿಟನ್ ರಿಮೈನ್ಸ್ ಏನು ಉಳ್ಕೊಳ್ತವೆ, ಎಸ್, ಅದರೊಳಗಡೆ ಸುಣ್ಣ ಇರುತ್ತೆ.
ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಬ್ವಿಯಸ್ಲಿ ಎಲ್ಲರ ಸ್ಕೆಲಿಟನ್ ರಿಮೈನ್ಸಲ್ಲೂ ಕೂಡ ಸುಣ್ಣನೇ ಇರೋದು, ಕ್ಯಾಲ್ಸಿಯಂ ಕಾರ್ಬೋನೇಟೇ ಇರೋದು. ಓಕೆ, ಈ ಸುಣ್ಣ ಕ್ಯಾಲ್ಸಿಯಂ ಕಾರ್ಬೋನೇಟು ಸಮುದ್ರಗಳಲ್ಲಿ ಡೆಪಾಸಿಟ್ ಆಗಿ ಓಕೆ, ಅಂದರೆ ಕೋರಲ್ ಪಾಲಿಪು ಸತ್ತ ಮೇಲೆ ಅದರ ಸ್ಕೆಲಿಟಲ್ ರಿಮೈನ್ಸ್ ಅಸ್ಥಿಪಂಜರಗಳಲ್ಲಿ ಸುಣ್ಣ ಏನಿದೆ ಆ ಸುಣ್ಣ ಸಾಗರಗಳಲ್ಲಿ ಡೆಪಾಸಿಟ್ ಆಗಿ ಸುಣ್ಣದ ಕಲ್ಲಿನ ಬಂಡೆಗಳ ಫಾರ್ಮೇಷನ್ ಆಗ್ತವೆ. ದೇ ಆರ್ ಕಾಲ್ಡ್ ಅಸ್ ಕೋರಲ್ ರೀಫ್ಸ್. ಹವಳದ ದಿಣ್ಣೆಗಳು ಅಥವಾ ಹವಳದ ಬಂಡೆಗಳು ಅಂತ ಕರೀತೀವಿ. ಹವಳದ ಬಂಡೆಗಳು. ಸೊ ದಿಸ್ ಆರ್ ಕಾಲ್ಡ್ ಅಸ್ ಕೋರಲ್ ರೀಫ್ಸ್. ಆ್ಯಂಡ್ ಈ ಕೋರಲ್ ರೀಫ್ಸ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಅವು ಸಮುದ್ರದಲ್ಲಿ ಕಂಡುಬರುವ ಅಸಂಖ್ಯಾತ ಜೀವಸಂಕುಲಗಳಿಗೆ ಹ್ಯಾಬಿಟೇಟ್ ಫೆಸಿಲಿಟಿ ಕೊಡ್ತವೆ. ಅನೇಕ ಸಮುದ್ರ ಜೀವಿಗಳಿಗೆ ಮನೆ ಯಾವುದು ಅಂತಂದರೆ ಕೋರಲ್ಸ್. ಓಕೆ, ದೇ ಲಿವ್ ಇನ್ಸೈಡ್ ದಿಸ್ ಕೋರಲ್ ರೀಫ್ಸ್. ನೋಡಿ ಹಿಂಗೆ ಕಾಣಿಸ್ತಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಓಕೆ, ಈಗ ಪ್ರಶ್ನೆ ಸರ್ ಎಲ್ಲ ಸಮುದ್ರಗಳಲ್ಲೂ ಕೂಡ ಕೋರಲ್ಸ್ ಕಂಡು ಬರುತ್ತಾ ಸರ್? ಇಲ್ಲ. ಓಕೆ, ಎಲ್ಲ ಸಮುದ್ರಗಳಲ್ಲೂ ಕೂಡ ಕೋರಲ್ಸ್ ಕಂಡು ಬರಲ್ಲ. ಕೋರಲ್ಸ್ ಫಾರ್ಮೇಷನ್ ಆಗಬೇಕಾದ್ರೆ ಅನುಕೂಲಕರ ವಾತಾವರಣಗಳಿರಬೇಕು, ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಅನುಕೂಲಕರ ವಾತಾವರಣ ಇರಬೇಕು. ಮೊದಲನೇದು ಓಷನ್ ಟೆಂಪ್ರೇಚರ್ ಸಿಯರ್. ಓಕೆ, ಓಷನ್ ಟೆಂಪ್ರೇಚರು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. 25 ಡಿಗ್ರಿ ಸೆಲ್ಸಿಯಸ್ಗಿನ ಟೆಂಪ್ರೇಚರ್ ಜಾಸ್ತಿ ಇದ್ದರೆ, ಓಷನ್ ಟೆಂಪ್ರೇಚರ್ ಜಾಸ್ತಿ ಸುಣ್ಣ ಕರಗೋಗುತ್ತೆ. ಓಕೆ, ಫಸ್ಟ್ ಪಾಯಿಂಟು ಓಷನ್ ಟೆಂಪ್ರೇಚರು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಇರಬೇಕು. ಎರಡನೇದು ಸೆಡಿಮೆಂಟೇಷನ್ ಫ್ರೀ ಇರಬೇಕು. ಕೆಸರು ಮತ್ತು ಮಡ್ಡಿಯಿಂದ ಮುಕ್ತವಾಗಿರಬೇಕು. ಸೊ ನಿಮಗೆ ಗೊತ್ತಿದೆ, ಸೆಡಿಮೆಂಟೆಡ್ ವಾಟ್ರಲ್ಲಿ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ ಬದುಕಲ್ಲ. ಕೆಸರು ಮತ್ತು ಮಡ್ಡಿ ಇರುವಂಥ ನೀರಲ್ಲಿ ಜಲಚರ ಜೀವಿಗಳು ಬದುಕಲ್ಲ. ಸೊ ಸೆಡಿಮೆಂಟೇಷನ್ ಫ್ರೀ ಇರಬೇಕು. ಮೂರನೇದು ಲವಣಾಂಶಗಳು ಕಡಿಮೆ ಇರಬೇಕು, ಸಲೈನಿಟಿ. ಓಕೆ, ಲವಣಾಂಶಗಳು ಕಡಿಮೆ ಇರಬೇಕು, ಸಲೈನಿಟಿ ಸಾಲ್ಟ್ ಕಾನ್ಸಂಟ್ರೇಷನ್ ಕಮ್ಮಿ ಇರಬೇಕು. ನಾಲ್ಕನೇದು ಓಷನ್ಸು ಟ್ರಾನ್ಸ್ಪರೆಂಟ್ ಆಗಿರಬೇಕು. ಸಾಗರ ಕಾಯಗಳು ಪಾರದರ್ಶಕವಾಗಿರಬೇಕು ಅಥವಾ ಸಾಗರ ಕಾಯಗಳು ತಿಳಿಯಾಗಿರಬೇಕು. ಯಾಕೆಂದರೆ ಓಷನ್ಸ್ ಟ್ರಾನ್ಸ್ಪರೆಂಟ್ ಆಗಿದ್ದಷ್ಟು ಸನ್ಲೈಟ್ ಪೆನಿಟ್ರೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸನ್ಲೈಟ್ ಪೆನಿಟ್ರೇಷನ್ ಜಾಸ್ತಿ ಆದರೆ ಫೋಟೋಸಿಂಥಸಿಸ್ ಜಾಸ್ತಿ ಆಗುತ್ತೆ. ಫೋಟೋಸಿಂಥಸಿಸ್ ಜಾಸ್ತಿ ಆದರೆ ಕೋರಲ್ ಪಾಲಿಪ್ ಜಾಸ್ತಿ ಆಗ್ತವೆ. ಕೋರಲ್ ಪಾಲಿಪ್ ಜಾಸ್ತಿ ಆದರೆ ಕೋರಲ್ ರೀಫ್ಸ್ ಜಾಸ್ತಿ ಆಗ್ತವೆ. ಸೊ ದಿಸ್ ಆರ್ ದ ಫೇವರಬಲ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಕೋರಲ್ಸ್ ಅಂತ ಕರಿತೀವಿ. ಮೊದಲನೇದು ಆ್ಯಸ್ ಐ ಸೆಡ್, ಸೊ ಓಷನ್ಸಲ್ಲಿ ಟೆಂಪರೇಚರು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಬೇಕು. ಎರಡನೇದು ಕೆಸರು ಮತ್ತು ಮಡ್ಡಿಯಿಂದ ಮುಕ್ತವಾಗಿರಬೇಕು. ಮೂರನೇದು ಲವಣಾಂಶಗಳು ಕಡಿಮೆ ಇರಬೇಕು. ನಾಲ್ಕನೇದು ತಿಳಿಯಾದ ಸಾಗರ ಕಾಯಗಳಿರಬೇಕು. ಓಕೆ, ಸೊ ಟ್ರಾನ್ಸ್ಪರೆಂಟ್ ಓಷನ್ ಬಾಡೀಸ್ ಇರಬೇಕು. ಓಕೆ, ಇಫ್ ಯು ಅಬ್ಸರ್ವ್ ಹಿಯರ್ ಟೈಪ್ಸ್ ಆಫ್ ಕೋರಲ್ಸಿಗೆ ಬರೋಣ. ಓಕೆ, ಸೊ ಎಲ್ಲಿ ರಚನೆ ಆಗಿದ್ದಾವೆ ಅನ್ನೋ ಆಧಾರದ ಮೇಲೆ ವಿ ಹ್ಯಾವ್ ಕ್ಲಾಸಿಫೈಡ್ ಕೋರಲ್ಸ್. ಓಕೆ, ಸೊ ಇಲ್ಲಿ ನೋಡಿ, ಕೋರಲ್ ರೀಫ್ಸಲ್ಲಿ 3 ಥರ ಇದ್ದಾವೆ: ಫ್ರಿಂಜಿಂಗ್ ಕೋರಲ್ಸ್, ಬ್ಯಾರಿಯರ್ಸ್ ಆ್ಯಂಡ್ ಅಟಾಲ್ಸ್ ಅಂತ. ಅಂಚು ಹವಳದಿಣ್ಣೆಗಳು, ಪ್ರತಿಬಂಧಕ ಹವಳದಿಣ್ಣೆಗಳು, ಕಂಕಣ ಹವಳದಿಣ್ಣೆಗಳು. ದ 3 ಟೈಪ್ಸ್ ಆಫ್ ಕೋರಲ್ಸ್, ಮೇಜರ್ ಕ್ಲಾಸಿಫಿಕೇಶನ್. ಸೊ ಸರ್, ಅಂಚು ಹವಳದಿಣ್ಣೆಗಳು, ಪ್ರತಿಬಂಧಕ, ಕಂಕಣ. ಓಕೆ, ಈಗ ಸರ್ ಯಾವ್ದು ಸರ್ ಅಂಚು ಹವಳದಿಣ್ಣೆಗಳು ಎಲ್ಲಿರ್ತವೆ ಸರ್? ಇಲ್ಲಿ ನೋಡಿ, ಇಲ್ಲಿ ಗಮನಿಸಿ. ಈಗ ಇದು ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್, ಇದು ಭೂಮಿ ಆಯಿತಾ. ಇದು ಅಕ್ವಾಟಿಕ್ ಈಕೋಸಿಸ್ಟಮ್ಮು, ಸಾಗರ. ಸೊ ಟೆರೆಸ್ಟ್ರಿಯಲ್ ಈಕೋಸಿಸ್ಟಮ್ಮು ಅಕ್ವಾಟಿಕ್ ಈಕೋಸಿಸ್ಟಮ್ ನಡುವೆ ಕಂಡು ಬರೋದು ಈ ಜಾಗ ಕೋಸ್ಟಲ್ ಈಕೋಸಿಸ್ಟಮ್. ನೋಡಿ, ಕರಾವಳಿ ಪ್ರದೇಶಗಳಿಗೆ ಅಂಟಿಕೊಂಡಿರುವಂಥ ಹವಳಗಳನ್ನು ಫ್ರಿಂಜಿಂಗ್ ರೀಫ್ಸ್ ಅಂತ ಕರಿತೀವಿ. ಇದು ಓಕೆ. ಸೊ ಕರಾವಳಿ ಪ್ರದೇಶಗಳಿಗೆ ಅಂಟಿಕೊಂಡಿರುವಂಥ ಹವಳಗಳನ್ನು ಅಂಚು ಹವಳಗಳು. ಓಕೆ, ದ ಕೋರಲ್ಸ್ ವಿಚ್ ಆರ್ ಫೌಂಡ್ ಇನ್ ದ shorelines, coastal shorelines. The corals which are found in the coastal shorelines are called as fringing reefs. Okay, ಕರಾವಳಿ ಪ್ರದೇಶಗಳಿಗೆ ಅಂಟಿಕೊಂಡಿರುವಂಥ ಹವಳಗಳನ್ನು ಫ್ರಿಂಜಿಂಗ್ ರೀಫ್ಸ್ ಅಂತ ಕರಿತೀವಿ.
ಈಗ ಸ್ವಲ್ಪ ಕರಾವಳಿ ಪ್ರದೇಶದಿಂದ ಸ್ವಲ್ಪ ದೂರದಲ್ಲಿ ರಚನೆ ಆಗಿದ್ದರೆ ದೇ ಆರ್ ಕಾಲ್ಡ್ ಎಸ್ ಬ್ಯಾರಿಯರ್ಸ್, ಪ್ರತಿಬಂಧಕ. ಕರಾವಳಿ ಪ್ರದೇಶಗಳಿಂದ ಸ್ವಲ್ಪ ದೂರದಲ್ಲಿ ತಡೆಗೋಡೆಯಂತೆ ನಿರ್ಮಾಣ ಆಗಿರುವಂಥ ಹವಳಗಳನ್ನು ನಾವೇನು ಕರಿತೀವಿ? ಬ್ಯಾರಿಯರ್ ರೀಫ್ಸ್, ಪ್ರತಿಬಂಧಕ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಇದು ಪ್ರತಿಬಂಧಕ. ಸೊ ಕರಾವಳಿ ಪ್ರದೇಶಗಳಿಗೆ ಅಂಟ್ಕೊಂಡಿದೆಯಾ, ಸ್ವಲ್ಪ ದೂರದಲ್ಲಿದೆ, ಇಟ್ ಈಸ್ ಬ್ಯಾರಿಯರ್. ಓಕೆ, ಈಗ ಸಮುದ್ರದ ಮಧ್ಯಭಾಗದಲ್ಲಿ ದ್ವೀಪಗಳ ಸುತ್ತ ರಚನೆ ಆಗಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಅಟಾಲ್ಸ್, ಕಂಕಣ ಹವಳ ದಿಣ್ಣೆಗಳು. ಓಕೆ, ಈಗ ಇನ್ನೊಂದು ಸತಿ ರಿಪೀಟ್ ಮಾಡೋಣ. ಓಕೆ, ಎಸ್, ಕರಾವಳಿ ಪ್ರದೇಶಗಳಿಗೆ ಅಂಟ್ಕೊಂಡಿದ್ರೆ ಅದು ಅಂಚು ಹವಳಗಳು. ಕರಾವಳಿ ಪ್ರದೇಶಗಳಿಂದ ಸ್ವಲ್ಪ ದೂರದಲ್ಲಿದ್ದರೆ ಅದು ಪ್ರತಿಬಂಧಕ. ಕರಾವಳಿ ಪ್ರದೇಶಗಳಿಂದ ಸ್ವಲ್ಪ ದೂರದಲ್ಲಿ ತಡೆಗೋಡೆಯಂತೆ ನಿರ್ಮಾಣ ಆಗಿದೆ, ಅದು ಪ್ರತಿಬಂಧಕ. ಕರಾವಳಿ ಪ್ರದೇಶಗಳಲ್ಲಿ ದ್ವೀಪಗಳ ಸುತ್ತ ರಚನೆ ಆಗಿದ್ದರೆ ಅದು ಕಂಕಣ. ಆಯಿತಾ? ಇದೊಂದು ಥರ ಇದ್ದಾವೆ. ಇನ್ನೊಂದಿದ್ದಾವೆ ಮೀಸೋಫೋಟಿಕ್ ಕೋರಲ್ಸ್ ಅಂತ ಒಂದಿಷ್ಟಿದ್ದಾವೆ, ಮಧ್ಯಂತರ ದ್ಯುತಿವಲಯ ಹವಳಗಳು ಅಂತ. ಇವು ಇನ್ನೊಂದು ಥರ. ನೋಡಿ, ಇಲ್ಲಿ ಮಾತಾಡಬೇಕಾದ್ರೆ ಇಲ್ಲಿ ನಾವೇನು ಇವೆಲ್ಲ ನೋಡಿ, ಇಲ್ಲೇನು ಕ್ಲಾಸಿಫೈ ಮಾಡಿದ್ದೀವಲ್ಲ, ಇದೆಲ್ಲ ಬೇಸ್ಡ್ ಅಪಾನ್ ಸರ್ಫೇಸ್. ಎಲ್ಲಿ ಸರ್ಫೇಸಲ್ಲಿ ಕಂಡು ಬರ್ತವೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ಈಗ ಡೆಪ್ತಿಗೆ ಈಗ ಫಾರ್ ಎಕ್ಸಾಂಪಲ್ ಇಡೀ ಸ್ಲೈಡನ್ನು ನಾವು ಓಷನ್ಸ್ ಅಂತ ಭಾವಿಸೋಣ. ಇಡೀ ಫುಲ್ ಓಷನ್ಸ್ ಇದೆ. ಓಕೆ, ಈಗ ಓಷನ್ ಸರ್ಫೇಸಿಂದ ಒಂದು 30 to 50 ಮೀಟರ್ಸ್ ಅಂತ ಇಟ್ಕೊಳ್ಳಿ. ಓಷನ್ ಸರ್ಫೇಸಿಂದ 30 to 50 ಮೀಟರ್ಸು. ಓಕೆ, ಓಷನ್ ಸರ್ಫೇಸಿಂದ 150 ಮೀಟರ್ಸು. ಓಷನ್ ಸರ್ಫೇಸಿಂದ 30 to 50 ಮೀಟರ್ಸು, ಓಷನ್ ಸರ್ಫೇಸಿಂದ 150 ಮೀಟರ್ಸು. ಓಕೆ, ಈ ಮಧ್ಯಭಾಗದಲ್ಲಿ ಕಂಡು ಬಂದರೆ ದಿಸ್ ಆರ್ ಕಾಲ್ಡ್ ಅಸ್ ಮೀಸೋಫೋಟಿಕ್ ಕೋರಲ್ಸ್, ಮಧ್ಯಂತರ ದ್ಯುತಿವಲಯ ಹವಳಗಳು. ಓಕೆ, ಮೀಸೋ ಅಂದರೆ ಮಧ್ಯ ಅಂತ. ಡೆಪ್ತ್ ಆಧಾರದ ಮೇಲೆ ಯೋಚನೆ ಮಾಡಬೇಕು. ಓಕೆ, ಓಷನ್ ಸರ್ಫೇಸಿಂದ 30 to 50 ಮೀಟರ್ಸು, ಓಷನ್ ಸರ್ಫೇಸಿಂದ 150 ಮೀಟರ್ಸು. ಈ ಮಧ್ಯಭಾಗದಲ್ಲಿ ಕಂಡುಬರುವಂಥ ಹವಳಗಳನ್ನು ಮಧ್ಯಂತರ ದ್ಯುತಿವಲಯ ಹವಳಗಳು. ಓಕೆ, ಮೀಸೋ ಅಂದರೆ ಮಧ್ಯ ಅಂತ, ಫೋಟೋ ಅಂದರೆ ಬೆಳಕು ಅಂತ. ಓಕೆ, ಸೊ ಹಂಗಾಗಿ ಮೀಸೋಫೋಟಿಕ್ ಕೋರಲ್ಸ್ ಅಂತ ಕರಿತೀವಿ. ಯಾಕೆ ಸರ್ ಮಧ್ಯಭಾಗದಲ್ಲಿ ಕಂಡು ಬರ್ತವೆ ಬ್ರದರ್? ಸಾಗರದ ಆಳಕ್ಕೆ ಹೋದಷ್ಟು ಸನ್ಲೈಟ್ ಪೆನಿಟ್ರೇಷನ್ನು ಕಮ್ಮಿ ಆಗುತ್ತೆ. ಸನ್ಲೈಟ್ ಪೆನಿಟ್ರೇಷನ್ ಕಮ್ಮಿ ಆದಷ್ಟು ಫೋಟೋಸಿಂಥಸಿಸ್ ಕಮ್ಮಿ ಆಗುತ್ತೆ. ಓಕೆ, ಫೋಟೋಸಿಂಥಸಿಸ್ ಕಮ್ಮಿ ಆದಷ್ಟು ಫುಡ್ ಕಮ್ಮಿ ಆಗುತ್ತೆ. ಫುಡ್ ಕಮ್ಮಿ ಆದಷ್ಟು ಕೋರಲ್ ಪಾಲಿಪ್ ಕಮ್ಮಿ ಆಗುತ್ತೆ. ಹಾಗಾಗಿ ಬೆಳಕಿನ ಲಭ್ಯತೆಗೋಸ್ಕರ ಓಕೆ ಸನ್ಲೈಟ್ ಬೇಕು ಅಂತೇಳಿ ಆಳದಲ್ಲಿರುವಂಥ ಝೂಗ್ಝಾಂತಲೆ ಮಧ್ಯಭಾಗಕ್ಕೆ ತೇಲುತ್ತೆ. ಝೂಗ್ಝಾಂತಲೆ ಮಧ್ಯಭಾಗಕ್ಕೆ ತೇಲ್ತು ಅಂತಂದರೆ ಕೋರಲ್ ಪಾಲಿಪು ಜೊತೆಗೆ ಬಂತು. ಹಾಗಾಗಿ ಮಧ್ಯಭಾಗದಲ್ಲಿ ಫಾರ್ಮೇಷನ್ ಆಗ್ತವೆ. ದಿಸ್ ಆರ್ ಕಾಲ್ಡ್ ಅಸ್ ಮೀಸೋಫೋಟಿಕ್ ಕೋರಲ್ಸ್. ಸೊ ಮೀಸೋಫೋಟಿಕ್ ಕೋರಲ್ಸು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಓಕೆ, ಸೊ ಭಾರತದಲ್ಲಿ ಕಂಡುಬರುವಂಥ ಹವಳದ ದಿಣ್ಣೆಗಳು, ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಸೊ ಕಾಣಿಸ್ತಾ ಇದೆ. ಸೊ ಭಾರತದಲ್ಲಿ ಎಲ್ಲೆಲ್ಲಿ ಕೋರಲ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ ಅಂತ. ಸೊ ಗಲ್ಫ್ ಆಫ್ ಕಚ್ಚಲ್ಲಿ ಮತ್ತು ಭಾರತದ ಪಶ್ಚಿಮ ಕರಾವಳಿ. ಓಕೆ, ಎಸ್, ವೆಸ್ಟರ್ನ್ ಕೋಸ್ಟಲ್ಲಿ. ಈಗ ಇಲ್ಲೇ ನೀವು ಗೆಸ್ ಮಾಡ್ಬೋದು. ಸೊ ವೆಸ್ಟರ್ನ್ ಕೋಸ್ಟಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಯಾವ ರೀತಿ ಕೋರಲ್ಸ್ ಕಂಡುಬರ್ತವೆ ಅಂತ ಪ್ರಶ್ನೆ ಕೇಳ್ಬೋದು. ಅದು ಫ್ರಿಂಜಿಂಗ್ ರೀಫ್ಸ್. ಓಕೆ, ಫ್ರಿಂಜಿಂಗ್ ರೀಫ್ಸ್ ಅಂಚು ಹವಳ ದಿಣ್ಣೆಗಳು ಅಂತ ಕರಿತೀವಿ. ಅಂಚು ಹವಳ ದಿಣ್ಣೆಗಳು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಲಕ್ಷದ್ವೀಪ ಇದೆ. ಲಕ್ಷದ್ವೀಪದಲ್ಲಿ ಅಟಾಲ್ಸ್, ಕಂಕಣ ಹವಳ ದಿಣ್ಣೆಗಳನ್ನು ಕಾಣ್ತೀವಿ. ಅದು ಬಿಟ್ಟರೆ ಗಲ್ಫ್ ಆಫ್ ಮನ್ನಾರ್, ಅಂಡಮಾನ್ ನಿಕೋಬಾರ್ ಮತ್ತು ಪಾಕ್ ಬೇ. ಸೊ ಹಿಯರ್ ಯು ಕ್ಯಾನ್ ಸಿ ದ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಕೋರಲ್ಸ್ ಇನ್ ಇಂಡಿಯಾ. ಸೊ ಇದು ಭಾಳ ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ಪ್ರಮುಖ ಸಂಗತಿ ಇದೆ. ಓಕೆ, ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ನೋಡಿ ಇಲ್ಲಿ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಇಲ್ಲಿ ಮಹಾರಾಷ್ಟ್ರ ಇದೆ. ಲಿಸನ್ ಟು ಬಿ ವೆರಿ ಕೇರ್ಫುಲ್. ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ 2 ಜಿಲ್ಲೆಗಳು ಬರ್ತವೆ. ಒಂದು ಸಿಂಧುದುರ್ಗ್ ಅಂತ, ಒಂದು ರತ್ನಗಿರಿ ಅಂತ. ಓಕೆ, ಸೊ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ 2 ಜಿಲ್ಲೆಗಳು ಕಂಡು ಬರ್ತವೆ. ಒಂದು ಸಿಂಧುದುರ್ಗ್ ಅಂತ, ಇನ್ನೊಂದು ರತ್ನಗಿರಿ ಅಂತ. ಓಕೆ, ಸೊ 2 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಸ್ವಲ್ಪ ದೂರದಲ್ಲಿ ಒಂದು ಅಟಾಲ್ ಇದೆ. ಓಕೆ, ಒಂದು ಅಟಾಲ್ ಇದೆ. ಅಟಾಲ್ ಅಂದರೆ ಗೊತ್ತಲ್ವ, ಕಂಕಣ ಹವಳ ದಿಣ್ಣೆಗಳು. ಓಕೆ, ಅಟಾಲ್ ಇದೆ. ಇದು ಹೆಸರು ಆಂಗ್ರಿಯಾ ಬ್ಯಾಂಕ್ ಅಂತ. ಭಾಳ ಇಂಪಾರ್ಟೆಂಟ್.
ಓಕೆ. ಸೊ ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ 2 ಜಿಲ್ಲೆಗಳಿದ್ದಾವೆ, ಒಂದು ಸಿಂಧುದುರ್ಗ್ ಅಂತ, ಒಂದು ರತ್ನಗಿರಿ ಅಂತ. ಆ 2 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಒಂದು ಅಟಾಲ್ ಇದೆ. ಇಟ್ ಈಸ್ ಕಾಲ್ಡ್ ಅಸ್ ಆಂಗ್ರಿಯಾ ಬ್ಯಾಂಕ್, ಆಂಗ್ರಿಯಾ ದಿಬ್ಬ ಅಂತ ಕರಿತೀವಿ. ಓಕೆ, ಈ ಅಟಾಲ್, ಈ ಆಂಗ್ರಿಯಾ ಬ್ಯಾಂಕ್ ಏನಿದೆ, ಇಲ್ಲಿ ಕೋರಲ್ಸ್ಗಳು ಕನ್ಸ್ಟ್ರಕ್ಟ್ ಆಗ್ತಾ ಇದ್ದಾವೆ. ಕೋರಲ್ಸ್ಗಳು ಕನ್ಸ್ಟ್ರಕ್ಟ್ ಆಗ್ತದೆ ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಫೇಸಲ್ಲಿದ್ದಾವೆ, ರಚನೆಯ ಹಂತದಲ್ಲಿವೆ ಅಂತ ಹೇಳ್ತೀವಿ. ಈ ಕೋರಲ್ಸು ಏನಾದ್ರು ಫುಲ್ಲಿ ಕನ್ಸ್ಟ್ರಕ್ಟ್ ಆಯಿತು ಅಂದರೆ ಆಸ್ಟ್ರೇಲಿಯಾದಲ್ಲಿ ಎಷ್ಟು ದೊಡ್ಡದಾಗಿರುವಂಥ ಕೋರಲ್ಸ್ ಇದೆಯೋ ಅಷ್ಟೇ ದೊಡ್ಡದಾಗಿರುವಂಥ ಕೋರಲ್ಸನ್ನು ಭಾರತದಲ್ಲೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಹಾಗಾಗಿ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದೀವಿ, ಆಂಗ್ರಿಯಾ ಬ್ಯಾಂಕಿಗೆ ಒಂದು ಟೈಟಲ್ ಕೊಟ್ಟಿದ್ದೀವಿ, ಇಟ್ ಈಸ್ ಗೋಯಿಂಗ್ ಟು ಬಿ ದ ಎಕ್ಸ್ಪೆಕ್ಟೆಡ್ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಇಂಡಿಯಾ ಅಂತ. ಸೊ ಭಾಳ ಇಂಪಾರ್ಟೆಂಟು. ಸೊ ನೋಡಿ, ಈ ಸಿಂಧುದುರ್ಗ್ ಮತ್ತು ರತ್ನಗಿರಿ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದೂರದಲ್ಲಿ ಒಂದು ಅಟಾಲ್ ಇದೆ, ಇದನ್ನು ಆಂಗ್ರಿಯಾ ಬ್ಯಾಂಕ್ ಅಂತ ಕರಿತೀವಿ. ಆಂಗ್ರಿಯಾ ಬ್ಯಾಂಕಲ್ಲಿ ಕೋರಲ್ಸು ಇನ್ನು ಕನ್ಸ್ಟ್ರಕ್ಷನ್ ಫೇಸಲ್ಲಿದ್ದಾವೆ. ಏನಾರು ಈ ಕೋರಲ್ಸು ಫುಲ್ಲಿ ಕನ್ಸ್ಟ್ರಕ್ಟ್ ಆಯಿತು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಇವತ್ತು ಎಷ್ಟು ದೊಡ್ಡದಾಗಿರುವಂಥ ಕೋರಲ್ಸ್ ಇದೆಯೋ ಅಷ್ಟೇ ದೊಡ್ಡದಾಗಿರುವಂಥ ಕೋರಲ್ಸನ್ನು ಭಾರತದಲ್ಲೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಹಾಗಾಗಿ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದೀವಿ, ದ ಎಕ್ಸ್ಪೆಕ್ಟೆಡ್ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಇಂಡಿಯಾ ಅಂತ. ಓಕೆ, ಸೊ ಭಾಳ ಇಂಪಾರ್ಟೆಂಟು. ಹಾಗಾದರೆ ಈಗ ಇಲ್ಲಿ ನೋಡಿ, ಈಗ ಆಂಗ್ರಿಯಾ ಬ್ಯಾಂಕನ್ನು ನಾವು ಪಾರ್ಟ್ ಆಫ್ ಮೆರೈನ್ ಈಕೋಸಿಸ್ಟಮ್ ಅಂತ ಕರಿಬೋದು. ಓಕೆ, ಸೊ ಆಂಗ್ರಿಯಾ ದಿಬ್ಬವನ್ನು ಸಮುದ್ರ ಪರಿಸರ ವ್ಯವಸ್ಥೆ ಒಂದು ಭಾಗ ಅಂತ ಕರಿಬೋದು. ಅದು ಒಂದು ಪ್ರಶ್ನೆ ಕೇಳ್ತಾರೆ, ಮರೈನ್ ಈಕೋಸಿಸ್ಟಮ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಭಾರತ ಸರ್ಕಾರದ ಕಾಯ್ದೆ ಯಾವುದು? ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಣೆ ಮಾಡುವಂಥ ಭಾರತ ಸರ್ಕಾರದ ಕಾಯ್ದೆ ಯಾವುದು? ಇಟ್ ಈಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ಓಕೆ, ಸಿ ವೆರಿ ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಮೆರೈನ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಪ್ರೊಟೆಕ್ಟ್ ಮಾಡುವಂಥ ಮೆರೈನ್ ಈಕೋಸಿಸ್ಟಮ್ಸನ್ನು, ಸಮುದ್ರ ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಣೆ ಮಾಡುವಂಥ ಭಾರತ ಸರ್ಕಾರದ ಕಾಯ್ದೆ ಯಾವುದು ಅಂತ ಕೇಳಬಹುದು. ಓಕೆ, ಇಟ್ ಈಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು. ಆಮೇಲೆ ಅಪ್ಪಿತಪ್ಪಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹಾಕೋದು, ಬಯೋಡೈವರ್ಸಿಟಿ ಆ್ಯಕ್ಟ್ ಅಂತ ಹಾಕೋದು ತಪ್ಪಾಗುತ್ತೆ. ಇಟ್ ಈಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು. ಹಾಗಾದರೆ ಈಗ ಈ ಕೇಸಲ್ಲಿ ಓಕೆ, ಆಂಗ್ರಿಯಾ ಬ್ಯಾಂಕನ್ನು ಯಾವ ಆ್ಯಕ್ಟ್ ಪ್ರೊಟೆಕ್ಟ್ ಮಾಡಬೇಕು? ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಇದು ಪ್ರೊಟೆಕ್ಟ್ ಮಾಡಬೇಕು. ಆದರೆ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಇಲ್ಲಿ ಅರಬ್ಬಿ ಸಮುದ್ರ ಇದೆ, ಓಕೆ, ಇಲ್ಲಿ ಬಂಗಾಳ ಕೊಲ್ಲಿದೆ, ಬೇ ಆಫ್ ಬೆಂಗಾಲ್ ಇದೆ, ಅರಬ್ಬಿ ಸಮುದ್ರ ಇದೆ, ಬೇ ಆಫ್ ಬೆಂಗಾಲ್ ಇದೆ, ಕೆಳಗಡೆ ಇಂಡಿಯನ್ ಓಷನ್ ಇದೆ. ಈಗ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಪೂರ್ತಿ ಭಾರತಕ್ಕೆ ಸಂಬಂಧಪಟ್ಟಿದ್ದಾ? ಇಲ್ಲ, ಪೂರ್ತಿ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹಾಗಾದರೆ ಎಲ್ಲಿವರೆಗೂ ಭಾರತಕ್ಕೆ ಸಂಬಂಧಪಟ್ಟಿದ್ದು? ಈಗ ಅಬ್ಸರ್ವ್ ಮಾಡಿ, ಇಲ್ಲಿಂದ ಓಕೆ 12 ನಾಟಿಕಲ್ ಮೈಲ್ಸ್ ಅಂದರೆ 22.22 ಕಿಲೋಮೀಟರ್ವರೆಗೆ, ಇಲ್ಲಿವರೆಗೆ ಭಾರತದ ಜಲಗಡಿ ಇರುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ನೋಡಿ, ಇಲ್ಲಿವರೆಗೂ 12 ನಾಟಿಕಲ್ ಮೈಲ್ಸ್ವರೆಗೂ ಭಾರತದ ಜಲಗಡಿ ಇರುತ್ತೆ. ಆಯಿತಾ? ಅಂದರೆ ಈ 12 ನಾಟಿಕಲ್ ಮೈಲ್ಸ್ ಒಳಗಡೆ ಏನು ಬರುತ್ತಲ್ಲ, ಇಟ್ ಈಸ್ ಕಾಲ್ಡ್ ಅಸ್ ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ. 12 ನಾಟಿಕಲ್ ಮೈಲ್ಸ್ ದಾಟಿದಾಗ ಇಟ್ ಈಸ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ವಾಟರ್ಸ್, ಅಂತಾರಾಷ್ಟ್ರೀಯ ಜಲಮಾರ್ಗಗಳು ಅಂತ ಕರಿತೀವಿ. ಒಂದು ಪ್ರಶ್ನೆ ಕೇಳಬಹುದು, ಅಂತಾರಾಷ್ಟ್ರೀಯ ಜಲಮಾರ್ಗಗಳನ್ನು ನಿಯಂತ್ರಿಸುವ ಜಾಗತಿಕ ಸಮಾವೇಶ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಇಟ್ ಈಸ್ ಅನ್ಕ್ಲಾಸ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಕರಿತೀವಿ. ಅನ್ಕ್ಲಾಸ್ ಸಮಾವೇಶ ಅಂತಾರಾಷ್ಟ್ರೀಯ ಜಲಮಾರ್ಗಗಳನ್ನು ನಿಯಂತ್ರಣ ಮಾಡುತ್ತೆ. ನೋಡಿ, ಇಲ್ಲಿ ಆಂಗ್ರಿಯಾ ಬ್ಯಾಂಕನ್ನು ಪ್ರಶ್ನೆ ಇವಾಗ, ಆಂಗ್ರಿಯಾ ಬ್ಯಾಂಕನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೆಳಗಡೆ ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಅದು 12 ನಾಟಿಕಲ್ ಮೈಲ್ಸಿಂದ ಹೊರಗಡೆ ಬೀಳುತ್ತೆ. 12 ನಾಟಿಕಲ್ ಮೈಲ್ಸಿಂದ ಹೊರಗಡೆ ಬೀಳುತ್ತೆ ಅಂದರೆ ಭಾರತದ ಜಲಗಡಿಯಿಂದ ಹೊರಗಡೆ ಬೀಳುತ್ತೆ ಅಂತ. ಸರ್, ಮತ್ತು ಭಾರತದ ಜಲಗಡಿಯಿಂದ ಹೊರಗಡೆ ಬೀಳ್ತಾ ಇದೆ ಅಂದರೆ ಅದು ಭಾರತಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೆಂಗೆ ಹೇಳ್ತೀರಾ ಸರ್? ನೋಡಿ, 12 ನಾಟಿಕಲ್ ಮೈಲ್ಸಿಂದ ಹೊರಗಡೆ ಬಿದ್ದರೂ ಕೂಡ ಅದು ಭಾರತಕ್ಕೆ ಸಂಬಂಧಿಸಿರುವಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ಬೀಳುತ್ತೆ. ಓಕೆ, ಸಿ ನೋಡಿ, ಇಲ್ಲಿ ಭಾರತದ ಭೂಗಡಿಯಿಂದ 200 ನಾಟಿಕಲ್ ಮೈಲ್ಸ್ದವರೆಗೆ, ಭಾರತದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇದೆ, ವಿಶೇಷ ಆರ್ಥಿಕ ವಲಯ ಇದೆ.
ಸೊ ನೋಡಿ, ಆಂಗ್ರಿಯಾ ಬ್ಯಾಂಕ್ ಪ್ರಾಬ್ಲಮ್ ಏನು ಅಂತಂದರೆ, ಇದು ಟೆರಿಟೋರಿಯಲ್ ವಾಟರ್ಸಿಂದ ಹೊರಗಡೆ ಬೀಳುತ್ತೆ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಿಂದ ಒಳಗಡೆ ಬೀಳುತ್ತೆ. ಇಟ್ ಫಾಲ್ಸ್ ಔಟ್ಸೈಡ್ ದ ಆಂಬಿಟ್ ಆಫ್ ಟೆರಿಟೋರಿಯಲ್ ವಾಟರ್ಸ್, ಬಟ್ ಇಟ್ ಫಾಲ್ಸ್ ಇನ್ಸೈಡ್ ದ ಆಂಬಿಟ್ ಆಫ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಸೊ ಇಟ್ ಕೆನಾಟ್ ಬಿ ಪ್ರೊಟೆಕ್ಟೆಡ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ಸೊ ಇಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಮ್ಯಾರಿಟೈಮ್ ಝೋನ್ ಆ್ಯಕ್ಟ್. ಓಕೆ, ಸೊ ಜಲಗಡಿಯಿಂದ ಹೊರಗೆ ಬಿದ್ದು ವಿಶೇಷ ಆರ್ಥಿಕ ವಲಯದ ಒಳಗೆ ಬೀಳೋದ್ರಿಂದ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕೆಳಗಡೆ ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಇದನ್ನು ಕಡಲ ವಲಯ ಕಾಯ್ದೆ ಮ್ಯಾರಿಟೈಮ್ ಝೋನ್ ಆ್ಯಕ್ಟ್ನ ಅಡಿಯಲ್ಲಿ ಸಂರಕ್ಷಣೆ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ರಿಗಾರ್ಡಿಂಗ್ ಆಂಗ್ರಿಯಾ ಬ್ಯಾಂಕ್. ಓಕೆ, ಭಾಳ ಇಂಪಾರ್ಟೆಂಟ್. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ಕೋರಲ್ಸ್ ಇನ್ ಇಂಡಿಯಾ ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಆಂಗ್ರಿಯಾ ಬ್ಯಾಂಕ್. ವಿತ್ ಸ್ಪೆಷಲ್ ಎಂಫಸಿಸ್ ಆನ್ ಆಂಗ್ರಿಯಾ ಬ್ಯಾಂಕ್. ಓಕೆ, ಸೊ ನಿಮಗೆ ಕಾಣಿಸ್ತಾ ಇದೆ, ಸ್ಲೈಡಲ್ಲಿ ಕಾಣಿಸ್ತಾ ಇದೆ. ಸೊ ಮಹಾರಾಷ್ಟ್ರದಲ್ಲಿ ಕಂಡುಬರುವ, ಮಹಾರಾಷ್ಟ್ರದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುವಂಥ ರತ್ನಗಿರಿ ಮತ್ತು ಸಿಂಧುದುರ್ಗ್ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಅಠಾಲ್ ಇದು. ಓಕೆ, ಇಲ್ಲಿ ಕೋರಲ್ಸ್ಗಳು ಫುಲ್ಲಿ ಕನ್ಸ್ಟ್ರಕ್ಷನ್ ಫೇಸಲ್ಲಿದ್ದಾವೆ, ಇನ್ನೂ ಫುಲ್ಲಿ ಕನ್ಸ್ಟ್ರಕ್ಟ್ ಆಗಿಲ್ಲ. ಓಕೆ, ಕೋರಲ್ಸ್ ಏನಾದರೂ ಫುಲ್ಲಿ ಕನ್ಸ್ಟ್ರಕ್ಟ್ ಆಯಿತು ಅಂತಂದರೆ ಇದು ಆಸ್ಟ್ರೇಲಿಯಾದಲ್ಲಿ ಎಷ್ಟು ದೊಡ್ಡ ಕೋರಲ್ಸ್ ಇದೆಯೋ ಅಷ್ಟೇ ದೊಡ್ಡ ಕೋರಲ್ಸನ್ನು ಭಾರತದಲ್ಲೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ಹಾಗಾಗಿ ಇದಕ್ಕೊಂದು ಟೈಟಲ್ ಕೊಟ್ಟಿದ್ದೀವಿ, ದ ಎಕ್ಸ್ಪೆಕ್ಟೆಡ್ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಇಂಡಿಯಾ ಅಂತ. ಓಕೆ, ಆ್ಯಂಡ್ ಇದು ಓಕೆ ಇಟ್ಸ್ ಎ ಪಾರ್ಟ್ ಆಫ್ ಮೆರೈನ್ ಇಕೋಸಿಸ್ಟಮ್, ಸಮುದ್ರ ಪರಿಸರ ವ್ಯವಸ್ಥೆಯ ಒಂದು ಭಾಗ ಆದ್ದರಿಂದ ಇದನ್ನು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕೆಳಗಡೆ ಸಂರಕ್ಷಣೆ ಮಾಡಬೇಕಾಗಿತ್ತು, ಬಟ್ ಆಗ್ತಾ ಇಲ್ಲ. ಕಾರಣ ಇದು ಜಲಗಡಿಯಿಂದ ಹೊರಗೆ ಬೀಳುತ್ತೆ, ಬಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಗಿಂತ ಒಳಗಡೆ ಬೀಳುತ್ತೆ. ಸೊ ಇಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಮ್ಯಾರಿಟೈಮ್ ಝೋನ್ ಆ್ಯಕ್ಟ್ ಅಂತ ಕರಿತೀವಿ. ನೋಡಿ, ಸೊ ಕೋರಲ್ಸಲ್ಲೂ ಕೂಡ ಭಾಳ ವಿಶೇಷವಾಗಿರುವಂಥ ಕೋರಲ್ಸ್ ಅವೆ. ಓಕೆ, ಸೊ ಕೋರಲ್ಸಲ್ಲಿ ದ ಮೋಸ್ಟ್ ಎಂಡೇಂಜರ್ಡ್ ಕೋರಲ್ಸ್, ಹವಳಗಳಲ್ಲೇ ಅತ್ಯಂತ ಅಳಿವಿನಂಚಿನಲ್ಲಿರುವಂಥ ಹವಳಗಳು, ಫೈರ್ ಕೋರಲ್ಸ್ ಅಂತ ಕರಿತೀವಿ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಇಮೇಜ್, ಫೈರ್ ಕೋರಲ್ಸ್. ಸೊ ಕೋರಲ್ಸಲ್ಲಿ ಕಂಡುಬರುವಂಥ ಇನ್ವ್ಯಾಸಿವ್ ಸ್ಪೀಷೀಸ್, ಕೋರಲ್ಸಲ್ಲಿ ಕಂಡುಬರುವಂಥ ಇನ್ವ್ಯಾಸಿವ್ ಸ್ಪೀಷೀಸ್, ಆಕ್ರಮಣಕಾರಿ ಪ್ರಭೇದಗಳು ಸ್ನೋಫ್ಲೇಕ್ ಕೋರಲ್ಸ್, ಎರಡು ವಿಶೇಷವಾಗಿರುವಂಥ ಕೋರಲ್ಸನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಈಗ ನೋಡಿ, ಇವತ್ತೇನಾಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹವಾಮಾನ ಬದಲಾವಣೆ. ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗ್ತಾ ಇದೆ. ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾದರೆ ಸುಣ್ಣದ ಕಲ್ಲಿನ ಬಂಡೆಗಳು ಕರಗ್ತವೆ, ಅಥವಾ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾದರೆ ಸಮುದ್ರಗಳ ತಾಪಮಾನ ಹೆಚ್ಚಾಗುತ್ತೆ. ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದ್ರಿಂದ ಓಷನ್ ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಓಷನ್ ಟೆಂಪರೇಚರ್ ಜಾಸ್ತಿ ಆದರೆ ಒಳಗಡೆ ಸುಣ್ಣದ ಕಲ್ಲಿನ ಬಂಡೆಗಳು ಕರಗ್ತಾ ಹೋಗ್ತವೆ. ದಿಸ್ ಫೆನಾಮಿನಾ ಇಸ್ ಕಾಲ್ಡ್ ಅಸ್ ಕೋರಲ್ ಬ್ಲೀಚಿಂಗ್. ಓಕೆ, ಹವಳಗಳ ನಿರ್ವರ್ಣೀಕರಣ ಅಂತ ಕರಿತೀವಿ. ಹವಳಗಳ ವರ್ಣ ನಿರ್ವರ್ಣಗೊಳ್ಳುತ್ತಾ ಇದೆ, ಹವಳಗಳ ನಿರ್ವರ್ಣೀಕರಣ ಅಥವಾ ಹವಳಗಳ ಬಿಳಿಯಾಗುವಿಕೆ. ದ ಮೆಲ್ಟಿಂಗ್ ಆಫ್ ಕೋರಲ್ಸ್ ಡ್ಯೂ ಟು ದ ರೈಸಿಂಗ್ ಟೆಂಪರೇಚರ್ ಆಫ್ ದ ಸೀ ಈಸ್ ಕಾಲ್ಡ್ ಅಸ್ ಕೋರಲ್ ಬ್ಲೀಚಿಂಗ್ ಅಂತ ಕರಿತೀವಿ. ಓಕೆ, ಸೊ ಕೋರಲ್ ಬ್ಲೀಚಿಂಗ್ ಅನೇಕ ಕಾರಣಗಳನ್ನು ನೋಡ್ತಾ ಹೋಗೋಣ. ಓಕೆ, ಅನೇಕ ಕಾರಣಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಸಾಕಷ್ಟು ಕಾರಣಗಳನ್ನು ನಾನು ಹಾಕಿದ್ದೀನಿ. ಒಂದು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಕ್ಲೈಮೇಟ್ ಚೇಂಜ್ ಆಯಿತು ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಆದರೆ ಸಮುದ್ರಗಳ ತಾಪಮಾನ ಜಾಸ್ತಿ ಆಗುತ್ತೆ. ಸಮುದ್ರಗಳ ತಾಪಮಾನ ಜಾಸ್ತಿ ಆದರೆ ಸುಣ್ಣದ ಕಲ್ಲಿನ ಬಂಡೆಗಳು ಕರಗ್ತಾ ಹೋಗ್ತವೆ. ಓಕೆ, ಇದು ಒಂದು ರೀಸನ್. ಎರಡನೇ ರೀಸನ್ ಬಂದು ಓಷನ್ ಅಸಿಡಿಫಿಕೇಷನ್, ಸಾಗರಗಳ ಆಮ್ಲೀಕರಣ. ಸರ್, ವಾಟ್ ಈಸ್ ಓಷನ್ ಅಸಿಡಿಫಿಕೇಷನ್? ಓಕೆ, ನೋಡಿ, ಸಾಗರಗಳ ಆಮ್ಲೀಕರಣ ಅಂದರೆ, ನಾನು ಟೇಕನ್ ದ ಕಾರ್ಬನ್ ಸಿಂಕ್ ಅಂದ್ರೆ ಏನು ಅಂತ ಹೇಳಿದ್ದೆ. ಕಾರ್ಬನ್ ಸಿಂಕ್, ದ ರಿಸೋರ್ಸಸ್ ವಿಚ್ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ಆರ್ ಕಾಲ್ಡ್ ಅಸ್ ಕಾರ್ಬನ್ ಸಿಂಕ್. ಕಾರ್ಬನನ್ನು ಹೀರಿಕೊಳ್ಳುವ ಸಂಪನ್ಮೂಲಗಳನ್ನು ನಾವು ಕಾರ್ಬನ್ ಸಿಂಕ್ ಅಂತ ಕರೆದಿದ್ವಿ. ಕಾರ್ಬನ್ ಸಿಂಕಲ್ಲಿ ಎರಡು ಥರ ಇದೆ. ಒಂದು ಫಾರೆಸ್ಟು, ಇನ್ನೊಂದು ಓಷನ್ಸು. ಫಾರೆಸ್ಟು ಕಾರ್ಬನ್ ಡೈಆಕ್ಸೈಡ್ನ ಯಾವ ರೀತಿ ಹೀರ್ಕೊಳ್ತವೆ? ಹೀರ್ಕೊಳ್ತವೆ ಥ್ರೂ ಫೋಟೋಸಿಂಥಸಿಸ್, ಕರೆಕ್ಟಾ? ಓಕೆ. ಓಷನ್ಸ್ ಯಾವ ರೀತಿ ಹೀರ್ಕೊಳ್ತವೆ? ಅವತ್ತೇ ಹೇಳಿದ್ದೀನಿ, ಏರ್ ವಾಟರ್ ಎಕ್ಸ್ಚೇಂಜ್.
ಕರೆಕ್ಟಾ? ಎಸ್ ಆರ್ ನೋ? ಅವತ್ತೇ ಹೇಳಿದ್ದೀನಿ. ಸೊ ಫಾರೆಸ್ಟು ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಹೀರ್ಕೊಳ್ತವೆ? ಥ್ರೂ ಫೋಟೋಸಿಂಥಸಿಸ್ಸು. ಓಕೆ. ಓಷನ್ಸ್ ಯಾವ ರೀತಿ ಹೀರ್ಕೊಳ್ತವೆ? ಥ್ರೂ ಏರ್ ವಾಟರ್ ಎಕ್ಸ್ಚೇಂಜು ಅಥವಾ ಟರ್ಬುಲೆನ್ಸ್ ಪ್ರೆಷರ್ ಮುಖಾಂತರ ಹೀರ್ಕೊಳ್ತವೆ. ಅವತ್ತೇ ಹೇಳಿದ್ದೀನಿ, ಓಷನ್ ಸರ್ಫೇಸ್ ಮೇಲೆ ಜೋರಾಗಿ ಗಾಳಿ ಬೀಸಿದಾಗ ಸುಳಿ ಕ್ರಿಯೇಟ್ ಆಗುತ್ತೆ, ಟರ್ಬುಲೆನ್ಸ್ ಕ್ರಿಯೇಟ್ ಆಗುತ್ತೆ. ಈ ಟರ್ಬುಲೆನ್ಸ್ ಪ್ರೆಷರ್ಗೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಬಿಕಮ್ಸ್ ಡಿಸಾಲ್ವ್ಡ್ ಕಾರ್ಬನ್. ಇನ್ ದಿಸ್ ವೇ ಓಷನ್ಸ್ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಆಯಿತಾ? ಸರಿ. ಸೊ ಹಾಗಾಗಿ ಫಾರೆಸ್ಟ್ ಆ್ಯಂಡ್ ಓಷನ್ಸ್ ಆರ್ ಕಾಲ್ಡ್ ಅಸ್ ನ್ಯಾಚುರಲ್ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಆದರೆ ಪ್ರಾಬ್ಲಮ್ ಏನಾಗ್ತಿದೆ, ಬರ್ತಾ ಬರ್ತಾ ಅರಣ್ಯಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅರಣ್ಯಗಳ ಪ್ರಮಾಣ ಕಡಿಮೆ ಆದರೆ ಉಳಿದಿರುವಂಥ ಕಾರ್ಬನ್ ಡೈಆಕ್ಸೈಡ್ನ ಯಾರು ಅಬ್ಸರ್ವ್ ಮಾಡ್ಕೋಬೇಕು? ಓಷನ್ಸ್ ಅಬ್ಸರ್ವ್ ಮಾಡ್ಕೋಬೇಕು. ಓಕೆ. ವೆನ್ ಓಷನ್ಸ್ ಅಬ್ಸರ್ವ್ ಮೋರ್ ನಂಬರ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಓಷನ್ ಗೆಟ್ಸ್ ಅಸಿಡಿಫೈಡ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಎಸ್ ಓಷನ್ ಅಸಿಡಿಫಿಕೇಶನ್. ಸಾಗರಗಳು ಅಗತ್ಯ ಪ್ರಮಾಣಕ್ಕಿಂತ ಹೆಚ್ಚಾಗಿ ಇಂಗಾಲವನ್ನು ಹೀರಿಕೊಂಡಾಗ ಸಾಗರಗಳು ಆಮ್ಲೀಕರಣಗೊಳ್ಳುತ್ತವೆ. ಇದನ್ನು ಸಾಗರಗಳ ಆಮ್ಲೀಕರಣ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್? ಸಾಗರಗಳ ಆಮ್ಲೀಕರಣ ಇದು ಒಂದು ರೀಸನ್ನು. ಓಷನ್ ಅಸಿಡಿಫಿಕೇಶನ್ ಒಂದು ರೀಸನ್. ಎರಡನೇ ರೀಸನ್ ಕೊಡ್ಬೋದು. ಓಕೆ. ಓಷನ್ ಸರ್ಫೇಸ್ ಮೇಲೆ ಯು ವಿ ರೇಸ್ ಬಿದ್ದಾಗ, ಅಲ್ಟ್ರಾ ವೈಲೆಟ್ ರೇಸ್ ಬಿದ್ದರೆ, ಓಷನ್ ಗೆಟ್ಸ್ ಅಸಿಡಿಫೈಡ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಓಷನ್ ಅಸಿಡಿಫಿಕೇಶನ್. ಓಕೆ. ಈ ಎರಡನೇ ಕಾರಣ. ಮೂರನೇದು, ಓಕೆ, ಓಷನ್ ಸರ್ಫೇಸ್ ಮೇಲೆ ಏನಾದರೂ ಆ್ಯಸಿಡ್ ರೈನ್ ಬಿದ್ದಾಗ ಓಷನ್ ಗೆಟ್ಸ್ ಅಸಿಡಿಫೈಡ್. ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಅಸ್ ಓಷನ್ ಅಸಿಡಿಫಿಕೇಶನ್. ಇವೆಲ್ಲ ಓಷನ್ ಅಸಿಡಿಫಿಕೇಶನ್ಗೆ ಕಾರಣಗಳು. ಓಕೆ. ಸೊ ಓಷನ್ ಅಸಿಡಿಫಿಕೇಶನ್ ಅಂದರೆ ಓಷನ್ ಟೆಂಪರೇಚರು ಜಾಸ್ತಿ ಆಗುತ್ತೆ. ಓಷನ್ ಟೆಂಪರೇಚರ್ ಜಾಸ್ತಿ ಆದರೆ ಕೋರಲ್ಸು ಮೆಲ್ಟ್ ಆಗುತ್ತೆ. ಓಕೆ. ಸೊ ಸೆಕೆಂಡ್ ರೀಸನ್ ಹೇಳಿದ್ದೀನಿ. ಮೂರನೇದು ಆಲ್ರೆಡಿ ಹೇಳಿದೆ, ಯು ವಿ ರೇಸು. ಓಕೆ. ಸೊ ನಮಗೂ ನಿಮಗೂ ರೋಗ ಹೆಂಗೆ ಬರುತ್ತೋ, ಕೋರಲ್ ಪಾಲಿಪ್ ಮತ್ತು ಝೂಕ್ಸಾಂಥಲೆಗೂ ಕೂಡ ರೋಗ ಬರುತ್ತೆ. ಓಕೆ. ಸೊ ದಿಸ್ ಈಸ್ ಒಂದು ರೀಸನ್ನು. ಸೊ ಇಂಡಸ್ಟ್ರೀಸಿಂದ ಕೆಮಿಕಲ್ಸ್ಗಳನ್ನು ರಿಲೀಸ್ ಮಾಡೋದು. ಓಕೆ. ಅಥವಾ ಸೆಡಿಮೆಂಟೇಷನ್ ಹೇಳಿದ್ದೀನಿ ನಿಮಗೆ. ಸೊ ಓಷನ್ಸಲ್ಲಿ ಕೆಸರು ಮತ್ತು ಮಡ್ಡಿ ಜಾಸ್ತಿ ಆಗಬಾರ್ದು. ಓಕೆ. ಸೆಡಿಮೆಂಟೆಡ್ ವಾಟ್ರಲ್ಲಿ ಸೊ ನಿಮಗೆ ಕೋರಲ್ ಪಾಲಿಪು ಬದುಕಲ್ಲ, ಝೂಕ್ಸಾಂಥಲೆನೂ ಬದುಕಲ್ಲ. ಓಕೆ. ಏನಾದರೂ ಸಮುದ್ರಗಳಲ್ಲಿ ನೋಡಿ, ಸನ್ಲೈಟ್ ಪೆನಿಟ್ರೇಷನ್ ಕಡಿಮೆ ಆದರೆ ಏನಾಗುತ್ತೆ? ಫೋಟೋಸಿಂಥಸಿಸ್ ಕಮ್ಮಿ ಆಗುತ್ತೆ. ಫೋಟೋಸಿಂಥಸಿಸ್ ಕಮ್ಮಿ ಆದರೆ ಕೋರಲ್ ಪಾಲಿಪ್ ಕಮ್ಮಿ ಆಗುತ್ತೆ. ಹಾಗಾಗಿ ಲೈಟ್ ಅವೈಲಬಿಲಿಟಿ ಇಸ್ ಒನ್ ಆಫ್ ದ ಪ್ಯಾರಾಮೀಟರ್. ಓಕೆ. ಸೊ ಮಾನವ ನಿರ್ಮಿತ ಕಾರಣಗಳು: ಓಷನ್ ಮೈನಿಂಗ್ ಮಾಡೋದು, ವೆಪನ್ಸ್ ಟೆಸ್ಟ್ ಮಾಡೋದು, ಸಬ್ಮರೀನ್ಗಳನ್ನು ಆಪ್ರೇಟ್ ಮಾಡೋದು, ಬಾಟಮ್ ಟ್ರಾಲಿಂಗ್ ಮಾಡೋದು. ಓಕೆ. ಸೊ ದೀಸ್ ಆರ್ ಆಲ್ ದ ಕಾಸಸ್ ಫಾರ್ ಕೋರಲ್ ಬ್ಲೀಚಿಂಗ್. ಓಕೆ. 10 ಕಾರಣಗಳನ್ನು ಕೊಟ್ಟಿದ್ದೀನಿ. ಈಗ ಲಾಸ್ಟಿಗೆ ಸಂರಕ್ಷಣಾ ಪ್ರಯತ್ನಗಳಿಗೆ ಬರೋಣ. ಕೋರಲ್ ಬ್ಲೀಚಿಂಗನ್ನು ತಡೆಗಟ್ಟುವಂಥ ಪ್ರಯತ್ನಗಳು. ಅದರಲ್ಲಿ ಒಂದು ರಾಷ್ಟ್ರೀಯ ಪ್ರಯತ್ನ ನೋಡೋಣ, ಒಂದು ಜಾಗತಿಕ ಪ್ರಯತ್ನ ನೋಡೋಣ. ಓಕೆ. ಈ ಒಂದು ರಾಷ್ಟ್ರೀಯ ಪ್ರಯತ್ನಕ್ಕೆ ಬರ್ತೀನಿ. ಓಕೆ. ಲಿಸನ್ ಟು ಮೀ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಕೇಳಿದ್ದೀರಾ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಅದ್ರ ಕೆಳಗಡೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಭಾರತದ ಪ್ರಾಣಿಶಾಸ್ತ್ರ ಸಮೀಕ್ಷೆ, ವಿಚ್ ಇಸ್ ಹೆಡ್ಕ್ವಾರ್ಟರ್ಡ್ ಎಟ್ ಕೋಲ್ಕತ್ತಾ, ಪಶ್ಚಿಮ ಬಂಗಾಳ. ಓಕೆ. ಸೊ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಕೆಳಗಡೆ ಒಂದು ಸಂಸ್ಥೆ ಇದೆ, ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ವಿಚ್ ಇಸ್ ಹೆಡ್ಕ್ವಾರ್ಟರ್ಡ್ ಎಟ್ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ ಕಾಣುತ್ತೆ. ಓಕೆ. ಈಗ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಾಣುತ್ತೆ. ಈ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಕೋರಲ್ ಬ್ಲೀಚಿಂಗನ್ನು ತಡೆಗಟ್ಟಲಿಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಟೆಕ್ನಾಲಜಿಯನ್ನು ಜಾರಿಗೆ ತಂತು. ಬಯೋ ರಾಕ್ ಟೆಕ್ನಾಲಜಿ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಅಸ್ ಬಯೋ ರಾಕ್ ಟೆಕ್ನಾಲಜಿ. ವಾಟ್ ಈಸ್ ಬಯೋ ರಾಕ್ ಟೆಕ್ನಾಲಜಿ? ಓಕೆ. ನೋಡಿ ಹೆಂಗೆ ವರ್ಕ್ ಆಗುತ್ತೆ ಹೇಳ್ತೀನಿ. ಈ ಥರದೊಂದು ದೊಡ್ಡ ಐರನ್ ಫ್ರೇಮ್ ತಗೊಂತೀವಿ. ಓಕೆ. ಐರನ್ ಫ್ರೇಮ್ ತಗೊಂಡು ಅದಕ್ಕೆ ಕರಗದ ಸುಣ್ಣವನ್ನು ಲೇಪನ ಮಾಡ್ತೀವಿ. ಒಂದು ದೊಡ್ಡ ಐರನ್ ಫ್ರೇಮ್ ತಗೋತೀವಿ. ಐರನ್ ಫ್ರೇಮ್ ಆದರೂ ಆಗಿರ್ಬೋದು, ಸ್ಟೀಲ್ ಫ್ರೇಮ್ ಆದರೂ ಆಗಿರ್ಬೋದು, ಅದಕ್ಕೆ ಕರಗದ ಸುಣ್ಣವನ್ನು ಲೇಪನ ಮಾಡ್ತೀವಿ.
ದ ಲೈಮ್ಸ್ಟೋನ್ ವಿಚ್ ಡಸ್ ನಾಟ್ ದ ಲೈಮ್ಸ್ಟೋನ್ ವಿಚ್ ಡಸ್ ನಾಟ್ ಗೆಟ್ ಮೆಲ್ಟೆಡ್. ಓಕೆ, ಈ ಐರನ್ ಫ್ರೇಮ್ ತೊಗೊಂಡೋಗ್ಬಿಟ್ಟು ಸಮುದ್ರದ ಆಳಕ್ಕೆ ಇಡ್ತೀವಿ. ಆಯಿತಾ, ಸಮುದ್ರದ ಆಳಕ್ಕೆ ಇಡ್ತೀವಿ. ಇಟ್ಟಾಗ ಈ ಕೋರಲ್ ಪಾಲಿಪು ಮತ್ತು ಝೂಗ್ಝಾಂತಲೆ, ಓಕೆ, ಕೋರಲ್ ಪಾಲಿಪು ಮತ್ತು ಝೂಗ್ಝಾಂತಲೆ ಕೋರಲ್ಸನ್ನು ಬಿಲ್ಡ್ ಮಾಡಬೇಕು ಅಂದರೆ ಇದ್ರ ಮೇಲೆ ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಕೋರಲ್ ರೀಫ್ ಫಾರ್ಮೇಷನ್ ಪ್ರಾಸೆಸ್ಸು ಸ್ಪೀಡ್ ಆಗುತ್ತೆ. ಆಯಿತು, ಈಗ ಕೋರಲ್ ಬ್ಲೀಚಿಂಗ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಓಷನ್ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಟ್ಟು ಕೋರಲ್ ಬ್ಲೀಚ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಕೇಳಿಸ್ಕೋಬೇಕಿಲ್ಲ. ಓಕೆ, ಸೊ ಓಷನ್ ಟೆಂಪ್ರೇಚರ್ ಜಾಸ್ತಿ, ಕೋರಲ್ಸ್ ಬ್ಲೀಚ್ ಆಗ್ತಿದೆ. ಯಾವ್ದು ಬ್ಲೀಚ್ ಆಗುತ್ತೆ? ನ್ಯಾಚುರಲಿ ಯಾವ್ದು ಫಾರ್ಮ್ ಆಗಿರುತ್ತೋ ಅದು ಬ್ಲೀಚ್ ಆಗುತ್ತೆ. ಇದು ಬ್ಲೀಚ್ ಆಗಲ್ಲ. ಓಕೆ, ನ್ಯಾಚುರಲಿ ಯಾವ್ದು ಫಾರ್ಮ್ ಆಗಿರುತ್ತೋ ಅದು ಬ್ಲೀಚ್ ಆಗುತ್ತೆ. ಕೋರಲ್ ಪಾಲಿಪು ಮತ್ತು ಝೂಗ್ಝಾಂತಲೆ ಮತ್ತೊಮ್ಮೆ ಫಾಸ್ಟಾಗಿ ರೀಬಿಲ್ಡ್ ಮಾಡ್ಬೋದು. ಆಯಿತಾ? ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಒಂದು ಐರನ್ ಫ್ರೇಮ್ ಅಥವಾ ಸ್ಟೀಲ್ ಫ್ರೇಮ್ ತೊಗೊಳ್ತೀವಿ. ಓಕೆ, ಐರನ್ ಫ್ರೇಮ್, ಸ್ಟೀಲ್ ಫ್ರೇಮ್ ತೊಗೊಂಡು ಅದಕ್ಕೆ ಕರಗದ ಸುಣ್ಣವನ್ನು ಲೇಪನ ಮಾಡ್ತೀವಿ. ಅದನ್ನು ತೊಗೊಂಡೋಗಿ ಸಮುದ್ರದ ಆಳಕ್ಕೆ ಇಡ್ತೀವಿ. ಆಯಿತಾ? ಸೊ ಈ ಕೋರಲ್ ಪಾಲಿಪ್ ಮತ್ತು ಝೂಗ್ಝಾಂತಲೆ ಕೋರಲ್ ರೀಫ್ಸನ್ನು ಬಿಲ್ಡ್ ಮಾಡಬೇಕು ಅಂದರೆ ಇದ್ರ ಮೇಲೆ ಬಿಲ್ಡ್ ಮಾಡ್ಬೋದು. ಅದರಿಂದ ಕೋರಲ್ ರೀಫ್ ಫಾರ್ಮೇಷನ್ ಪ್ರಾಸೆಸ್ಸು ಸ್ಪೀಡ್ ಆಗುತ್ತೆ. ಕೋರಲ್ ಬ್ಲೀಚಿಂಗ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಯಾವುದು ಬ್ಲೀಚ್ ಆಗುತ್ತೆ? ಇದ್ರ ಮೇಲೆ ಯಾವುದು ನ್ಯಾಚುರಲಿ ಫಾರ್ಮ್ ಆಗಿರುತ್ತೋ ಅದು ಬ್ಲೀಚ್ ಆಗುತ್ತೆ. ಓಕೆ, ಬ್ಲೀಚ್ ಆದರೂ ಕೂಡ ಕೋರಲ್ ಪಾಲಿಪ್ ಮತ್ತು ಝೂಗ್ಝಾಂತಲೆ ಮತ್ತೆ ಫಾಸ್ಟಾಗಿ ರೀಬಿಲ್ಡ್ ಮಾಡ್ಬೋದು. ಯಾಕೆ? ಸಪೋರ್ಟ್ ಸಿಸ್ಟಮ್ ಕೊಟ್ಬಿಟ್ಟಿದ್ದೀವಿ. ಸೊ ಫಾರ್ಮೇಷನ್ ಪ್ರಾಸೆಸ್ಸು ಮತ್ತು ರೀಬಿಲ್ಡಿಂಗ್ ಪ್ರಾಸೆಸ್ಸು ಎರಡೂ ಫಾಸ್ಟ್ ಆಗೋದ್ರಿಂದ, ಬ್ಲೀಚಿಂಗ್ ಪ್ರಾಸೆಸ್ ಸ್ವಲ್ಪ ನಿಧಾನ ಆಗುತ್ತೆ. ದಿಸ್ ಟೆಕ್ನಾಲಜಿ ಈಸ್ ಕಾಲ್ಡ್ ಅಸ್ ಬಯೋ ರಾಕ್ ಟೆಕ್ನಾಲಜಿ. Okay, which is introduced by Zoological Survey of India, which functions under Ministry of Environment. ಓಕೆ, ಸರಿ. ಈಗ ಇನ್ನೊಂದು ಹೇಳ್ತೀನಿ. ಓಕೆ, ಎಲ್ಲರೂ ಬಹುಶಃ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀರ. ಅದರ ಒಂದು ಕ್ರೀಮ್ ಇದೆ, ಸನ್ಸ್ಕ್ರೀನ್ ಕ್ರೀಮ್ ಅಂತ ಒಂದು ಕ್ರೀಮ್ ಯೂಸ್ ಮಾಡ್ತಾರೆ. ಓಕೆ, ಭಾಳ ಇಂಪಾರ್ಟೆಂಟು, ಕೇಳಿಸ್ಕೋಬೇಕಿದು. ಈ ಸನ್ಸ್ಕ್ರೀನ್ ಕ್ರೀಮ್ಸಲ್ಲಿ ಯೂಶ್ವಲಿ ಬಿಸಿಲಿಗೆ ಹೋಗ್ಬಿಟ್ಟು ಟ್ಯಾನ್ ಆಗಿಬಿಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಈ ಕ್ರೀಮ್ ಯೂಸ್ ಮಾಡ್ತಾರೆ, ಸನ್ಸ್ಕ್ರೀನ್ ಕ್ರೀಮ್ಸ್. ಓಕೆ, ಈ ಸನ್ಸ್ಕ್ರೀನ್ ಕ್ರೀಮ್ಸಲ್ಲಿ ಎರಡು ಕೆಮಿಕಲ್ ಇದ್ದಾವೆ. ಒಂದು ಆಕ್ಸಿಬೆನ್ಜಿನ್ ಅಂತ, ಒಂದು ಆಕ್ಟಿನೋಕ್ಸೇಟ್ ಅಂತ. ಇಲ್ಲಿ ನಿಮಗೆ ಕಾಣಿಸ್ತಿದೆ ಆಕ್ಸಿಬೆನ್ಜಿನ್ ಮತ್ತು ಆಕ್ಟಿನೋಕ್ಸೇಟ್. ಆಕ್ಸಿಬೆನ್ಜಾನ್ ಮತ್ತು ಆಕ್ಟಿನೋಕ್ಸೇಟ್ ಎನ್ನುವಂಥ ಎರಡು ಕೆಮಿಕಲ್ ಇದೆ. ಓಕೆ, ಈ ಸನ್ಸ್ಕ್ರೀನ್ ಕ್ರೀಮ್ಸಲ್ಲಿ ಇದನ್ನು ಯೂಸ್ ಮಾಡಿರುತ್ತೆ. ಸರಿ, ಫೇಸ್ ವಾಶ್ ಮಾಡ್ತೀರಾ, ವೇಸ್ಟ್ ವಾಟರ್ ಎಲ್ಲಿಗೆ ಹೋಯಿತು? ಚರಂಡಿಗೆ ಹೋಯಿತು, ಚರಂಡಿಯಿಂದ ನದಿಗೆ ಹೋಯಿತು, ನದಿಯಿಂದ ಸಮುದ್ರಕ್ಕೆ ಹೋಯಿತು. ಇವೆರಡು ಕೆಮಿಕಲ್ಲು, ಆಕ್ಸಿಬೆನ್ಜಿನ್ ಮತ್ತು ಆಕ್ಟಿನೋಕ್ಸೇಟ್ ಎನ್ನುವಂಥ ಎರಡು ಕೆಮಿಕಲ್ಲು ಸಮುದ್ರವನ್ನು ಸೇರ್ಕೊಂಡ್ರೆ ಸಮುದ್ರಗಳ ಮೇಲೆ UV ರೇಸ್ ಬಿದ್ದಾಗ, ಸಮುದ್ರಗಳ ಮೇಲೆ ನೇರಳಾತೀತ ಕಿರಣಗಳು ಬಿದ್ದಾಗ, ಓಕೆ, ಎರಡು ಕೆಮಿಕಲ್ಲು UV ರೇಸನ್ನ ಟ್ರ್ಯಾಪ್ ಮಾಡಿಬಿಡ್ತವೆ. ಆದ್ದರಿಂದ ಓಷನ್ ಅಸಿಡಿಫಿಕೇಷನ್ ಜಾಸ್ತಿ ಆಗುತ್ತೆ. ಓಷನ್ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಆಯ್ತಂದರೆ ಸುಣ್ಣ ಕರಗ್ತಾ ಹೋಗುತ್ತೆ. ಓಕೆ, ಸೊ ಸುಣ್ಣದ ಕಲ್ಲಿನ ಬಂಡೆಗಳು ಕರಗ್ತಾ ಹೋಗ್ತವೆ. ಓಕೆ, ಹಾಗಾಗಿ ಕೋರಲ್ ಬ್ಲೀಚಿಂಗನ್ನು ತಡೆಗಟ್ಟಲು ಸನ್ಸ್ಕ್ರೀನ್ ಕ್ರೀಮ್ಸನ್ನು ಬ್ಯಾನ್ ಮಾಡಿದ ಮೊಟ್ಟ ಮೊದಲ ದೇಶ ಪಲವ್. ಓಕೆ, ಸೊ ಇಟ್ಸ್ ಪಲವ್. ಓಕೆ, ಸೊ ಇದು ಒಂದು ಜಾಗತಿಕ ಪ್ರಯತ್ನ. ಇಲ್ಲಿ ಪಾಠ ಮಾಡೋದು ಒಂದು ರಾಷ್ಟ್ರೀಯ ಪ್ರಯತ್ನ. ದಿಸ್ ಇಸ್ ಆಲ್ ಅಬೌಟ್ ಕೋರಲ್ಸ್, ಹವಳದ ದಿಂಡೆ. ಓಕೆ, ಎಸ್. ಸೊ ಇದು ವೆಟ್ಲ್ಯಾಂಡ್ಸು ಮತ್ತು ಕೋರಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಿಲ್ ಸ್ಟಾರ್ಟ್ ವಿತ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಓಕೆ, ಥ್ಯಾಂಕ್ ಯು.